ಹೊಡೆಯ ತನಕ ಹೊಡೆದ್ಬಿಟ್ಟು ನೋವು ನಾನು ಅನ್ಭವಿಸ್ತಿರೋದೇನಲ್ಲ. ಸೀರಿಯಸ್ಲಿ ಒಂದು ಬ್ಲೋ ಕೊಟ್ಟರು ನೋಡಿ ಮೂಗೆ ಊಸ್ಟಾಗ್ಬಿಟ್ಟಿದೆ. ನೋವಲ್ಲೂ ನಗೋದು ಅಂದ್ರೆ ನಾವು ಹೆಣ್ಮಕ್ಳು. ಚೆನ್ನಾಗಿರೋರ್ ಮೂಗ್ನ ಎಷ್ಟು ಚೆನ್ನಾಗಿತ್ತು ಮೂಗು, ಈ ತರ ಮಾಡ್ಬಿಟ್ಟಿದ್ದಾರೆ. ಏನೂ ಆಗಿಲ್ಲ. ನೋಸ್ತು ಬ್ಲ್ಯಾಕೆಟ್ಸ್ ರಿಮೂವ್ ಮಾಡೋದು ಸ್ಟ್ರಿಪ್ಸ್ ಹಾಕ್ಕೊಂಡಿದ್ದೀನಿ. ಅದು ಬ್ಲ್ಯಾಕೆಟ್ಸ್ ಇರುತ್ತಲ್ವಾ, ಸೊ ಅದಕ್ಕೆ ರಿಮೂವ್ ಮಾಡೋದಕ್ಕೆ. 1 ಸೆಕೆಂಡ್ ನೋಡಿದ್ರೆ ಮೂಗಿಗೇನೋ ಯಾರೋ ಬ್ಲಾಸ್ಟ್ ಮಾಡ್ದಂಗಿದೆ, ಇಟ್ಕೊಂಡೆ ಹಿಂಗೆ ಪಂಚ್ ಕೊಟ್ಟಂಗೆ. ಬಟ್ ಆ ಥರ ಏನೂ ಇಲ್ಲ. ಒನ್ ಮೋರ್ ಥಿಂಗ್, ನಾನು ನಮ್ಮಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಅದ್ರ ಬಗ್ಗೆ ಹೇಳ್ತೀನಿ. ಫ್ರೆಶ್ ಅಪ್ ಆದಮೇಲೆ ಸೀದಾ ಹೊರಟಿದ್ದೆ ನಾನು ಮೆಜೆಸ್ಟಿಕ್ಕಿಗೆ. ಸೊ ನಾವು ಯಾವಾಗಲೂ ಮೆಜೆಸ್ಟಿಕ್ಕಿಗೆ ಹೋಗಿಬಿಟ್ಟು ನಮ್ಮೂರಿನ ಬಸ್ಸಿಗೆ ಹೋಗೋದು. ಆಲ್ಮೋಸ್ಟ್ ಅದು ನೈಟು 11 o'clock ಆಗುತ್ತೆ. ಸೊ ನಾವು ಸ್ವಲ್ಪ ಬೇಗ ಮನೆಯಿಂದನೇ ಹೊರಟಿದ್ವಿ. ನಮ್ಮಮ್ಮ ಮನೆಗೆ ಹೋಗೋದು ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು. ಯಾಕಂದರೆ 1.5 year ಆಗಿತ್ತು ನಾನು ಹೋಗಿ ಸ್ಟೇ ಆಗೋದಕ್ಕಂತ ಹೋಗಿ. ನನಗೆ ಆ್ಯಕ್ಚುಲಿ ಈ ಥರದ ಮನೆಯಲ್ಲಿ ಒಂದು ನೈಟ್ ಇರಬೇಕು. ಅಂದರೆ ನನ್ನ ಜೊತೆ ಪಾರ್ಟ್ನರ್ ಯಾರು ಇರಬೇಕು. ಒಬ್ಳೆ ಹೋಗಕ್ಕಲ್ಲ ಚಿನಿಮಾ, ಹಿಂಗಿರ್ಬೇಕು, ಆಳ್ ಬಿದ್ದೋಗಿರ್ಬೇಕು. ಅದು ಒಂದು ನೈಟು ನನ್ನ ತುಂಬ ಕ್ಲೋಸ್ ಫ್ರೆಂಡು, ಇಲ್ಲ ನನ್ನ ವೈಬ್ಗೆ ಮ್ಯಾಚ್ ಆಗೋ ಫ್ರೆಂಡು, ಈ ಥರದವ್ರ ಜೊತೆ ಇರಬೇಕು. ಲೈಟ್ ಇರಬಾರ್ದು, ಏನೂ ಇರಬಾರ್ದು. ಫೈನಲಿ ನಮ್ಮ ಊರಿಗೆ ನಾವು ರೀಚ್ ಆದ್ವಿ. ನಾನು ಜಾಸ್ತಿ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಆಗಿಲ್ಲ, ಬಸ್ಸಲ್ಲಿ ಹೋದ್ಮೇಲೆ ಮಲ್ಕೊಂಡ್ಬಿಟ್ಟೆ. ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 7:30 ಅಷ್ಟೊತ್ತಿಗೆ ಮಾರ್ನಿಂಗ್ ರೀಚ್ ಆಗುತ್ತೆ ನಮ್ಮೂರು. ದೆನ್ ನೆಕ್ಸ್ಟ್ ನಮ್ಮ ಅಪ್ಪ ಅಮ್ಮ ಹೊರಗಡೆ ಇರ್ತಾರೆ, ಸಡನ್ನಾಗಿ ಹೋಗಿ ಸರ್ಪ್ರೈಸ್ ಕೊಟ್ಬಿಡೋಣ ಅಂದ್ಕೊಂಡೆ. ದೆನ್ ನೆಕ್ಸ್ಟ್ ನೋಡಿದರೆ ನಾವು 5:30ಗೆಲ್ಲ ರೀಚ್ ಆಗಿದ್ದರಿಂದ ಮನೆ ಹತ್ರ ಹೋಗೋ ಅಷ್ಟೊತ್ತಿಗೆ ನಾನು ನಮ್ಮ ಅಮ್ಮಂಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಡೋರ್ ತೆಗಿ ಬಾ ಅಂತ ಫೋನ್ ಮಾಡಬೇಕಾಯ್ತು. ಸರ್ಪ್ರೈಸ್ ಎಲ್ಲ ಬೂಸ್ಟ್ ಆಯಿತು. ಅಲ್ಲೆಲ್ಲ ಸೌಂಡ್ ಆಗ್ತದೆ ಒಳಗೆ. ಮಳೆ ಅಣ್ಣನಲ್ಲ ಅತ್ತಿಗೆ ನಂಗೆ ಗುರ್ತಾಗ್ಬಿಡತ್ತೆ. ಬುಗಿ ಹಾಂ ಶೀತ ಆಗಿದೆ ಅನ್ಸುತ್ತೆ. ಇನ್ನ ಶೇಕನ್ ಕೊರೋಗೆ ಇನ್ನ ಕೊರೋಗೆ ಬುಗ್ಗಿ. ಆ್ಯಕ್ಚುಲಿ ಇದು ನನಗಂತೂ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ಊರಿಗೆ ಬರ್ತಾ ಇರೋದು. ಸೊ 1% ಕೂಡ ಪ್ಲ್ಯಾನ್ ಇರಲಿಲ್ಲ. ನಾನು 3ನೇ ತಾರೀಕು ನಮ್ಮ ಅತ್ತೆ ಜೊತೆ ತಿರುವಣ್ಣಾಮಲೈಗೆ ಅಂತ ತಮಿಳ್ನಾಡಿಗೆ ದೇವಸ್ಥಾನಕ್ಕೆ ಹೋಗಿ ಬಂದೆ. 4ನೇ ತಾರೀಕು ಮಧ್ಯಾಹ್ನ ಅಷ್ಟೊತ್ತಿಗೆ ಹೋಗಿ ಬರೋಣವಾ, 4 days ಲೀವ್ ಇದೆ ಅಂತ ಅಂದರು. ಸೊ ನನಗೆ ನಿಜ ಹೇಳ್ಬೇಕಂದ್ರೆ ಏನು ಬಟ್ಟೆ ತೊಗೋಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ, ಏನು ಬ್ಯಾಗ್ ಪ್ಯಾಕ್ ಮಾಡಬೇಕಂತ ಗೊತ್ತಾಗ್ತಿದ್ದಿಲ್ಲ. ಜಸ್ಟ್ 4 daysಗಂತ ಹೋಗಿ ಬಂದೆ. ಆ್ಯಂಡ್ ನಮ್ಮ ಮನೆ ಬ್ಯಾಕ್ಗ್ರೌಂಡ್ ಇಷ್ಟು ಚೆಂದ ಇರುತ್ತೆ ಗೊತ್ತಾ. ಆ್ಯಕ್ಚುಲಿ ನಾನು ಫುಲ್ಲು ಅಲ್ಲಿ ಚಳಿ ಇರುತ್ತೆ ಅಂದ್ಕೊಂಡು ಫುಲ್ಲು ಬೆಚ್ಚಗಿರೋಂಥ ಬಟ್ಟೆ ಎತ್ಕೊಂಡ್ಬಂದರೆ ಹೆವಿ ಶೆಕೆ ಅಂದರೆ ಶೆಕೆ. ಫೇಸ್ ವಾಶ್ ಮಾಡ್ಕೊಂಡು ಬಂದ್ರೂ ಕೂಡ ಮತ್ತೆ ಫೇಸ್ ವಾಶ್ ಮಾಡ್ಕೋಬೇಕು ಅನ್ನೋಷ್ಟು ಶೆಕೆ ಇತ್ತು. ಆ್ಯಂಡ್ ಈ ವೈಬ್ನ ಎಂಜಾಯ್ ಮಾಡೋದಿದೆಯಲ್ಲ ಚೆನ್ನಾಗಿತ್ತು. ಸೊ ನಿನ್ನೆ ನಾನು ಬಸ್ಸಲ್ಲಿ ವೀಡಿಯೋ ಮಾಡೋಣ ಅಂದ್ಕೊಂಡ್ರೆ ಬಸ್ಸಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಆಮೇಲೆ ಇನ್ನೊಂದು ಏನಂದರೆ ನಾನು ಬಸ್ಸು ಹತ್ತಿದ ತಕ್ಷಣ ಫುಲ್ ನಿದ್ದೆ ಮಾಡಿದೆ. ಮನೆಯಿಂದ ಹೊರಟಾಗ್ಲೂ ಅಷ್ಟೇ, ನಮ್ಮ ಮನೆಯಿಂದ 1 hour ಆಗುತ್ತೆ ಸಿನಿಮಾ ಮೆಜೆಸ್ಟಿಕ್ಕಿಗೆ. ಟ್ರಾಫಿಕ್ ಏನೂ ಇಲ್ಲಾಂದರೆ 40 minutes, ಇಲ್ಲಾಂದರೆ 1 hourಕ್ಕಿಂತ ಜಾಸ್ತಿ ಆಯಿತು. ನಿನ್ನೆ 1 hourಕ್ಕಿಂತ ಜಾಸ್ತಿನೇ ಆಯಿತು. ನಾನು ಮಲ್ಕೊಂಡ್ಬಿಟ್ಟೆ. ಆ್ಯಕ್ಚುಲಿ ನಾನು ಮಲ್ಕೊಳ್ಳೋಕೆ ರೀಸನ್ ಏನು ಅಂದರೆ ನಾನು ಆರಾಮಾಗಿ ರೀಲ್ಸ್ ನೋಡ್ತಾ ಇದ್ದೆ. ಯಾರೋ ಒಬ್ಬರು ತೀರ್ಥ ಹಾಕೊಂಡು ಬಂದುಬಿಟ್ಟಿದ್ರು, ಹಿಂದ್ಗಡೆ ಕೂತ್ಕೊಂಡಿದ್ದವು ಅಣ್ಣ. ಆ ಸ್ಮೆಲ್ಗೆ ಏನೋ ಒಂಥರ ನಿದ್ದೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಅವ್ರ ಫೋನಲ್ಲಿ ಕಂಟಿನ್ಯೂಸ್ ಆಗಿ ಮಾತಾಡ್ತಾಯಿದ್ರು. ಸರಿ ಅಂತ ನಾನು ಏರ್ಪೋರ್ಟ್ಸನ್ನ ತೆಗೆದಿಟ್ಬಿಟ್ಟು ಮೊಬೈಲ್ ಆಫ್ ಮಾಡಿಕೊಂಡು ಮಲ್ಕೊಂಡ್ಬಿಟ್ಟೆ. ದೆನ್ ನೆಕ್ಸ್ಟು ಬಸ್ಸಿಗೆ ಬಂದಮೇಲೂ ಅಷ್ಟೇ, ಬಸ್ಸೆಲ್ಲ ಸಿಕ್ತು ಬೇಗ. ಆವಾಗಲೂ ಅಷ್ಟೇ ಫುಲ್ಲು ನಿದ್ದೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಒಳ್ಳೆ ನಿದ್ದೆ ಹೊಡೆದೆ. ಆಮೇಲೆ ಕಣ್ಬಿಟ್ಟು ನೋಡಿದಾಗ ನಾನು ನಮ್ಮ ಊರಿನ ಸಾಗರದ ಗಣಪತಿ ಕೆರೆ ಹತ್ರ ಕಣ್ಬಿಟ್ಟು ನೋಡಿದಾಗ ನಮ್ಮೂರು ಬಂತಪ್ಪ ಅಂತ ಅನ್ನಿಸ್ತು. ಆಮೇಲೆ ವೀಡಿಯೋ ಮಾಡೋದಕ್ಕೆ ಆಗಿಲ್ಲ ಜಾಸ್ತಿ. ನಮ್ಮ ಅಪ್ಪ ಅಮ್ಮಂಗಂತೂ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ ಅವ್ರಿಗೇನು. ಅವ್ರ ಈ ಕಡೆ ಇದು ಕಮಲಮ್ಮಂಟಿ ಅಂತ. ಆಮೇಲೆ ಏನೇ ಹೇಳಕ್ಕೆ ಬಂದೆ ಮರ್ತೋಯ್ತು. ನಮ್ಮ ಅಪ್ಪ ಅಮ್ಮ ಹತ್ರ ಒಂಚೂರು ಹೇಳೇ ಇರಲಿಲ್ಲ. ಜಸ್ಟ್ ನಾರ್ಮಲಾಗಿ ಕಾಲ್ ಮಾಡಿಕೊಂಡು ಮಾತಾಡಿಕೊಂಡು ನಾರ್ಮಲಾಗಿ ಹೆಂಗಿರ್ತೀನಿ, ಹೇಗಿದ್ದೀರಾ, ಹಂಗೆ ಹಿಂಗೆ ಅಂತ ಅಷ್ಟರಲ್ಲೇ ಮಾತಾಡ್ಕೊಂಡಿದ್ದೆ. ಬರ್ತೀವಿ ಏನು ಹೇಳಿರಲಿಲ್ಲ. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ
ಒಂದು 5:45 5:59 ಆಗಿತ್ತು. ಸರಿ ಕತ್ಲು ಬೇರೆ ಇತ್ತು, ಸಡನ್ನಾಗಿ ಬೆಲ್ ಮಾಡಿದರೆ ಗಾಬರಿ ಆಗ್ತಾರೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಡೈರೆಕ್ಟಾಗಿ ಫೋನ್ ಮಾಡಿ ನಮ್ಮಮ್ಮ ಆದ್ರೂ ಹಾಂ ಅಂತ ಅಂದರು ಡೋರ್ ತೆಗಿ ಅಂದ ತಕ್ಷಣ. ದೆನ್ ನೆಕ್ಸ್ಟು ಹಂಗೆ ಬಂದ್ವಿ. ಬಂದಾಗಿದ್ದ ಪಾಪ ಅವರಿಬ್ರು ಮಲ್ಕೊಂಡೇ ಇಲ್ಲ 6 ಗಂಟೆಯಿಂದ. ನಾವು ಒಂದ್ಸತಿ ಟೀ ಒಂದ್ಸತಿ ಕಾಫಿ ಅಂತ ಕುಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೆಂಗೋ ಇದ್ದೀವಿ. ಇಲ್ಲೇ ಸ್ವಲ್ಪ ಏನೋ ಶೆಕೆನೂ ಅಲ್ಲ ಚಳಿನೂ ಅಲ್ಲ ಹಂಗಿದೆ. ಎಷ್ಟು ದಿವಸ ಎಷ್ಟು ವರ್ಷದ ಮೇಲೆ ಬಂದಿದ್ದು, 2024ಗೆ ಬಂದು ಸ್ವಲ್ಪ ದಿವಸ ಇದ್ದೋಗಿದ್ದು. ಅದಾದಮೇಲೆ ಒನ್ ಡೇ ಬಂದು ಹಾಗೇ ರಿಟರ್ನ್ ಹೋಗಿದ್ದೆ. ಇವಾಗ ಒಂದು 4 ದಿವಸ ಬಂದು ಇರಬೇಕು. ನೋಡುವ ಇಲ್ಲಿದ ವೀಡಿಯೋ ಏನು ಮಾಡೋಕ್ಕಾಗುತ್ತೆ, ಏನು ಕ್ಯಾಪ್ಚರ್ ಮಾಡ್ತೀನೋ ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಒಂಥರ ಎಕ್ಸ್ಪ್ರೆಸ್ಸೇ ಮಾಡ್ಕೊಳಕ್ಕಾಗ್ದಿರೋ ಥರ. ಹೂವಮ್ಮ ಹೂವಮ್ಮ ಸುಮಿತ್ರಮ್ಮ, ನಿಮಗೆಲ್ಲ ಇತ್ತು 7 ಸ್ಟ್ಯಾಂಡರ್ಡ್ ಹೂವನ್ನು ಮಾರುತ್ತ ಹೂವ ಅಡಗಿತ್ತಿ ಹಾಡುತ್ತಾ ಬರುತ್ತಿಹಳು, ಸುಮಿತ್ರಮ್ಮ ಮಲ್ಲಿಗೆ ಹೂವನ್ನು ಕೊಯ್ಯುತ್ತಾ ನಿಂತಿಹಳು. ಅಲ್ಲಿ ಮುಳ್ಳಿನ ಗಿಡ ಆಯ್ತು, ಸ್ಲಿಪ್ಪರ್ ಹಾಕೊಂಡು ಹೋಗ್ಬೇಕಲ್ವಾ? ಹಾಂ, ದೋಟಿನಾ ಅದೆಂತಾರ ಕೀಳಕ್ಕೆ ನಮ್ಮ ಪಪ್ಪ ಏನಾರು ಯೂಸ್ ಮಾಡ್ತಾರೆ. ಇದರಲ್ಲಿ ಗೊಂಚು ಹೂ ಬಿಡೋದ ಸಿಂಗಲ್ ರೋಸು? ಅದು ಫಸ್ಟಿಗೆ ವೈಟ್ ಕಲರ್ ಇರ್ತಲ್ಲ ಇಲ್ವಾ? ಫಸ್ಟಿಗೆ ಹೂವು ವೈಟ್ ಬಿಡ್ತಿತ್ತಲ್ಲ. ಅತ್ತೆ ಮನೆಯಿಂದ ಓ, ಅದು ಚಿಕ್ಕದೊಂದು ತಂದು ಹಾಕಿದ್ದಿದ್ದೇನೆ ಇಷ್ಟ ಆಗಿರೋದು. ನಮ್ಮ ಪುರಪೆ ಮನೆ ಅತ್ತೆ ಅವ್ರ ಮನೆಯಿಂದ ತಂದಿದ್ದಂತೆ ಚಿಕ್ಕ ಗಿಡ. ದಾಸವಾಳ ಎಷ್ಟು ವರ್ಷ ಆಯ್ತು? 1 ವರ್ಷ ಆಯ್ತು ಅನ್ನೋದು. ಅದಾದಮೇಲೆ ಮನೆಯಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿ ಟಿಫನ್ ಮಾಡಿಕೊಂಡು ಸೀದಾ ಬಂದಿದ್ದೆ ನಮ್ಮ ಊರಿನ ಅಮ್ಮನ ದೇವಸ್ಥಾನಕ್ಕೆ. ಇದು ಮಾರಿಕಾಂಬ. ಮೊನ್ನೆ ತಾನೇ ಜಾತ್ರೆ ಆಯಿತು. ಸೊ 3 ವರ್ಷಕ್ಕೊಂದ್ಸತಿ ಆಗೋದು. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಬರ್ತಾರೆ ಈ ಜಾತ್ರೆಗೆ. ಮೊನ್ನೆ ಧ್ರುವ ಸರ್ಜಾ ಅವರು, ರಚಿತಾ ಮ್ಯಾಮ್ ಇವರೆಲ್ಲ ತುಂಬ ಜನ ಬಂದಿದ್ದರು. ಸೊ ನನಗೆ ಬರೋಕ್ಕಾಗಿಲ್ಲ. ಸೊ ಒಂದು ಹಣ್ಣು ಕೈ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಆ್ಯಂಡ್ ಇದು ಒಂದು ಮರೆಯೋಕ್ಕಾಗದಿರುವಂಥ ನಮ್ಮ ಐಸ್ ಆ್ಯಂಡ್ ಸ್ಪೈಸ್. ಸೊ ಇದು ಮಾರಿಕಾಂಬ ದೇವಸ್ಥಾನದ ಆಪೋಸಿಟೇ ಇರುತ್ತೆ. ನನಗೆ ಯಾಕೆ ಮರೆಯೋಕ್ಕಾಗಲ್ಲ ಅಂದರೆ 2 ವಿಷಯದಲ್ಲಿ. ಒಂದು, ಫ್ರೆಂಡ್ಸು ನಾವೆಲ್ಲ ಸೇರಿಕೊಂಡು ಜಾಸ್ತಿ ಬರ್ತಾಯಿದ್ದಿದ್ದೆ ಇಲ್ಲಿಗೆ ಜ್ಯೂಸ್ ಕುಡಿಯೋದಕ್ಕೆ. ಆಮೇಲೆ ಇಲ್ಲಿ ಮಶ್ರೂಮ್ ಮಂಚೂರಿ ಚೆನ್ನಾಗಿ ಸಿಗುತ್ತೆ. ನಾನು ನಮ್ಮ ಅಣ್ಣ ಬರ್ತಾಯಿದ್ವಿ ಇಲ್ಲಿ. ಅದಾದಮೇಲೆ ನನ್ನ ಫ್ರೆಂಡ್ಸ್ ಜೊತೆ ಜಾಸ್ತಿ ಬರ್ತಾಯಿದ್ದಿದ್ದು ನಾನು. ಅದಾದಮೇಲೆ ಒಂದು 2-3 ಸತಿ ನನ್ನ ಹಸ್ಬೆಂಡ್ನ ಮೀಟ್ ಆಗೋಕ್ಕೆ ಇಲ್ಲಿಗೆ ಬಂದು ಕೂತ್ಕೊಂಡು ಗಡ್ಬಡ್ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಹೋಗಿದ್ವಿ. ಆ್ಯಂಡ್ ಲಾಸ್ಟ್ ಟೈಮು ನಾನು, ನಮ್ಮ ಅಣ್ಣ, ಅತ್ತಿಗೆ, ನನ್ನ ಹಸ್ಬೆಂಡ್ ಎಲ್ಲರೂ ತಿನ್ನೋಕೆ ಹೋಗಿದ್ವಿ. ಆ್ಯಂಡ್ ಇವು ನನ್ನ ಫ್ರೆಂಡ್. ಸೊ ಇವನು ನನ್ನ 2nd PU ಕ್ಲಾಸ್ಮೇಟ್ ಪುನಿ ಅಂತ. ಫ್ರೆಂಡ್ ಅನ್ನೋಕ್ಕಿಂತ ಅಣ್ಣ ತಮ್ಮ ಅಂತಲೇ ಹೇಳ್ಬೋದು. ಸೊ ಅವನು ಕೂಡ ಸಿಕ್ಕಿ ಬಂದು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಸೊ ಇದೆಲ್ಲ ಪ್ಲೇಸಲ್ಲಿ ಕೂತ್ಕೊಂಡಾಗ ಆ ಮೆಮೊರೀಸ್ ಇದೆಯಲ್ಲ ಹಂಗೆ ರೀಕ್ರಿಯೇಟ್ ಆಗುತ್ತೆ. ಸೊ ಸ್ವಲ್ಪ ಚೇಂಜಸ್ ಆಗಿದೆ ಆ ಸೀಟ್ಗಳೆಲ್ಲ ಹಾಕಿರೋದು. ಅದರ್ವೈಸ್ ಇಲ್ಲಿಗೆ ಐಸ್ ಆ್ಯಂಡ್ ಪೈಸ್ ಅಂತ ಅಂದ ತಕ್ಷಣ ನನಗೆ ನೆನಪಾಗದೆ ಅದೇ ಫ್ರೆಂಡ್ಸು, ನನ್ನ ಹಸ್ಬೆಂಡ್ನ ನಾನು ಮೀಟ್ ಆಗಿದ್ದು, ನಮ್ಮ ಅಣ್ಣ ಜೊತೆ ಬಂದಿದ್ದು, ನಮ್ಮ ಅತ್ತಿಗೆ ಅವ್ರ ಜೊತೆ ಬಂದಿದ್ದು, ಇದೇ ಜಾಸ್ತಿ ನೆನಪಾಗೋದು. ಆ್ಯಂಡ್ ಮುಂದೆಯಿಂದ ವೀಡಿಯೋ ಮಾಡಿರಲಿಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೆ. ಸೊ ಇದೇ ನಮ್ಮೂರಿನ ಶ್ರೀ ಮಾರಿಕಾಂಬ ದೇವಸ್ಥಾನ. ಸೊ ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗೆ ಊರಿಗೆ ಹೋಗಿದ್ದು. ಆ್ಯಂಡ್ ಸಡನ್ ಪ್ಲ್ಯಾನ್ ಆದ್ರೂ ಕೂಡ ನನಗೆ ಆ್ಯಕ್ಚುಲಿ ತುಂಬ ಪ್ಲೇಸಿಗೆ ಹೋಗಬೇಕು ನಾನು ಊರಿಗೆ ಹೋದರೆ ಅನ್ನೋದು ತುಂಬ ಇತ್ತು. ಬಟ್ ನನ್ನ ಹಸ್ಬೆಂಡ್ ಸಡನ್ ಪ್ಲ್ಯಾನ್ ಮಾಡಿದ್ರಿಂದ ಅದರಲ್ಲೂ ಅವ್ರು ಇರೋ ಅಂತ ಅಂದ್ರೂ ಕೂಡ ನಂಗೆ ಸಡನ್ ಪ್ಲ್ಯಾನ್ ಆದಾಗ ನನ್ನ ಮೈಂಡ್ ಬ್ಲಾಕ್ ಆಗಿರುತ್ತೆ, ಏನು ಮಾಡಬೇಕು. ಕೈ ಒತ್ತಬೇಡ, ಉಂಗುರ ಯಾಕೋ ಜಾರತ್ತಪ್ಪ ಜಾಸ್ತಿ ಕೈಯಲ್ಲಿ ಬಂದೆ. ದೆನ್ ನೆಕ್ಸ್ಟು ಸ್ವಲ್ಪ ಏನಾರು ನಾನ್ ವೆಜ್ ತೊಗೊಂಡು ಹೋಗೋಣ, ಮನೆಗೆ ಹೋಗಿ ಏನಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾರ್ಕೆಟ್ಗೆ ಹೋದ್ವಿ. ಆ್ಯಂಡ್ ಇದು ಮರೆಯಲಾಗದ ಜಾಗ, ನಮ್ಮ ಹೈಸ್ಕೂಲ್. ಸೊ ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಸಾಗರ ಜೂನಿಯರ್ ಕಾಲೇಜ್. ಒಳ್ಳೆ ಮಜಾ ಮಸಾಜ್ ಮಾಡಿಸ್ಕೊತಿದೆ. ಖುಷಿ ಆಗ್ತಿದೆ. ಸಾಕು.
ನಮ್ಮ ತಂದೆ ತಾಯಿ ಪ್ರಾಣಿ ಪ್ರಿಯರು. ಈ ಬೆಕ್ಕು, ನಾಯಿ ಇದನ್ನೆಲ್ಲ ಸಾಕೋದ್ರಲ್ಲಿ ಫಸ್ಟ್ ಅಂತಲೇ ಹೇಳ್ಬೋದು. ಹಂಗೆ ನೋಡೋಕೆ ಹೋದರೆ ನಮ್ಮ ಮನೆ ಸುತ್ತಮುತ್ತ ಮಣ್ಣನ್ನು ಅಗೆದ್ರೆ ಎಷ್ಟು ಪ್ರಾಣಿಗಳಂದರೆ ನಾಯಿ, ಬೆಕ್ಕುಗಳದ್ದು ಮೂಳೆಗಳು ಇನ್ನೂ ಎಷ್ಟು ಸಿಗುತ್ತೋ ಗೊತ್ತಿಲ್ಲ ಇದ್ದರೆ. ಯಾಕಂದರೆ ಅಷ್ಟು ಪ್ರಾಣಿಗಳಿಗೆ ಅಪ್ಪ ಅಮ್ಮ ಅನ್ನ ಹಾಕಿದ್ದಾರೆ ಅಂದರೆ ಎಷ್ಟೋ ಪ್ರಾಣಿಗಳು ಜೀವ ಬಿಟ್ಟಿದ್ದಾವೆ. ಅದನ್ನು ನಾವು ಮಣ್ಣು ಕೂಡ ನಮ್ಮ ಸ್ವಂತ ಜಾಗ ಆಗಿರೋದ್ರಿಂದ ಮನೆ ಅಲ್ಲೇ ಮಾಡಿದ್ದೀವಿ. ಆ್ಯಂಡ್ ಬೆಕ್ಕು ನಾಯಿಗಳಿಗೆ ಈ ಥರ ಮಸಾಜ್ ಮಾಡ್ತಿದ್ರೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಅವಕ್ಕೆ. ಸೊ ನನ್ನ ಹಸ್ಬೆಂಡ್ ಜೊತೆ ಇವನೊಬ್ಬ ಸೆಟಲ್ ಆಗಿಬಿಟ್ಟಿದ್ದ, ಈಶ್ವರ ಅಂತ ಇವನ ಹೆಸರು. ಸೊ ಪಾರ್ಟ್ 2 ವಿಡಿಯೋನ ನೆಕ್ಸ್ಟು ಹಾಕ್ತೀನಿ. ಆ್ಯಂಡ್ ಇಷ್ಟೋ ತನಕ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.